ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ವಿ ಆರ್ ಆಲ್ ಗುಡ್. ಇವತ್ತು ನನ್ನ ಫ್ರೆಂಡ್ ಮನೆಗೆ ಹೋಗ್ಬೇಕಿತ್ತು. ಹಾಗೆ ನನ್ನ ಮಗನ್ ಕರಾಟೆ ಕ್ಲಾಸ್ ಮುಗಿಸ್ಕೊಂಡು ಡೈರೆಕ್ಟ್ ಆಗಿ ಅವ್ರ ಮನೆಗೆ ಹೋಗೋಣ ಅಂತ ಅನ್ಕೊಂಡ್ವಿ. ಹಾಗೆ ಹೋಗುವಾಗ ಅವ್ರ ಮನೆಗೆ ಏನಾದ್ರು ಫ್ರೂಟ್ಸ್ ಏನಾದ್ರು ತಗೊಂಡ್ ಹೋಗೋಣ ಅಂತ ಅನ್ಬಿಟ್ಟು ಅಲ್ಲೇ ನಿಯರ್ ಬೈ ಇರುವಂತ ಸೂಪರ್ ಮಾರ್ಕೆಟ್ ಬಂದಿದ್ವಿ. ಇಲ್ಲಿ ಸೂಪರ್ ಮಾರ್ಕೆಟ್ ಯಾವ ತರ ಇರುತ್ತೆ ಅಂತ ಅನ್ಬಿಟ್ಟು ಹಾಗೆ ಇಲ್ಲೆಲ್ಲ ಪ್ರೈಸ್ ಗಳೆಲ್ಲ ಎಷ್ಟಿರುತ್ತೆ ಅಂತ ಅನ್ಬಿಟ್ಟು ನಿಮಗ್ ತೋರ್ಸೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇಲ್ಲಂತೂ ಎಲ್ಲಾ ವೆರೈಟಿ ಆಗಿರುವಂತಹ ಫ್ರೂಟ್ಸ್ ಮತ್ತೆ ವೆಜಿಟೇಬಲ್ ಸಿಗುತ್ತೆ. ನೀವು ನಿಂಬೆ ಹಣ್ಣು ತಗೊಂಡ್ರೆ ನಿಂಬೆ ಹಣ್ಣಲ್ಲೂ ಅಷ್ಟೇನೆ ಒಂದೊಂದು ಡಿಫ್ರೆಂಟ್ ಸೈಜಸ್ ಮತ್ತೆ ಡಿಫ್ರೆಂಟ್ ಕಲರ್ ಇರುವಂತ ಸಿಗುತ್ತೆ. ನೀವು ಎಲ್ಲಾದ್ರೂ ಹೋಗಿ ಯಾವುದೇ ಸೂಪರ್ ಮಾರ್ಕೆಟ್ ಅಲ್ಲಿ ಎಲ್ಲಾ ಕಡೆನೂ ಅಷ್ಟೇ ನೀಟಾಗಿ ಜೋಡಿಸಿರ್ತಾರೆ. ಮತ್ತೆ ಫ್ರೂಟ್ಸ್ ಎಲ್ಲಾನು ತುಂಬಾ ಫ್ರೆಶ್ ಆಗಿರುತ್ತೆ. ಇಂಡಿಯಾದಲ್ಲೂ ನಮ್ಗೆ ವೆರೈಟಿ ಫ್ರೂಟ್ಸ್ ಸಿಗ್ಬೋದು. ಆದ್ರೆ ಇಲ್ಲೇನು ಅಂತ ಅಂದ್ರೆ ಈ ಬೆರ್ರೀಸು ಮತ್ತೆ ಚೆರ್ರಿಗಳು, ಈ ಆರೆಂಜು, ಆಪಲ್ ಇದೆಲ್ಲಾನು ಕಮ್ಮಿ ಪ್ರೈಸ್ ಅಲ್ಲಿ ಸಿಗತ್ತೆ. ಈ ಸ್ಟ್ರಾಬೆರಿ, ಬ್ಲೂಬೆರಿ, ರಸ್ಬೆರಿ, ಬ್ಲಾಕ್ ಬೆರಿ ಇದೆಲ್ಲಾನು ನಮ್ಗೆ ಇಂಡಿಯಾದಲ್ಲಿ ಜಾಸ್ತಿ ಇರೋದು. ಬಟ್ ಇಲ್ಲೆಲ್ಲ ಕಮ್ಮಿ ಪ್ರೈಸ್ ಅಲ್ಲಿ ಸಿಗುತ್ತೆ. ನೋಡ್ತಾ ಇರ್ಬೋದು ನಿಮ್ಗೆ ವಿಡಿಯೋದಲ್ಲೇ ಕಾಣಿಸ್ತಾ ಇದೆ ಪ್ರೈಸಸ್ ಎಲ್ಲ ಎಷ್ಟಿದೆ ಅಂತ ಅನ್ಬಿಟ್ಟು. $6, $7, $3 ಈ ತರ ಇದೆ. ಇವರೆಲ್ಲ ಇನ್ನೊಂದು ಏನಂದ್ರೆ ದುಡ್ಡಿಗಿಂತ ಹೆಚ್ಚಾಗಿ ಅವ್ರಿಗೆ ಕೆಲಸ ಈಸಿ ಆಗ್ಬೇಕು, ಟೈಮ್ ಉಳಿಬೇಕು. ಅದಕ್ಕೆ ಏನ್ ಮಾಡ್ತಾರೆ ಅಂತ ಅಂದ್ರೆ ಈ ಫ್ರೂಟ್ಸ್ ಆಗಿರ್ಬೋದು, ವೆಜಿಟೇಬಲ್ ಆಗಿರ್ಬೋದು ಎಲ್ಲಾನು ಕಟ್ ಮಾಡ್ಬಿಟ್ಟು ಇಟ್ಟಿರ್ತಾರೆ ರೆಡಿಯಾಗಿ. ಮತ್ತೆ ಜಾಸ್ತಿ ಯೂಸ್ ಮಾಡೋದು ಫ್ರೋಜನ್ ಐಟಮ್ಸ್. ಫ್ರೋಜನ್ ಫುಡ್ ನ ಜಾಸ್ತಿ ಯೂಸ್ ಮಾಡ್ತಾರೆ. ನಮ್ ತರ ಫ್ರೆಶ್ ಆಗಿ ಅಡಿಗೆ ಮಾಡ್ಕೋಬೇಕು, ಫ್ರೆಶ್ ಆಗಿ ತಿನ್ಬೇಕು ಅಂತ ಏನಿಲ್ಲ. ಜಾಸ್ತಿ ಸ್ಟೋರ್ ಮಾಡಿರುವಂತದ್ದು ಯೂಸ್ ಮಾಡೋದು. ನೋಡಿ ಈ ತರ ತಗೊಂಡಿರೋದೆಲ್ಲ ವೇ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ವೇಯಿಂಗ್ ಮಿಷಿನ್ ಇಟ್ಟಿರ್ತಾರೆ. ಹಾಗೆ ಕವರ್ಗಳನ್ನ ಇಟ್ಟಿರ್ತಾರೆ. ಆಪಲ್ಸ್ ನೋಡಿ ಎಷ್ಟು ವೆರೈಟಿ ಇದೆ. ಮತ್ತೆ ನಮ್ಗೆ ಇಂಡಿಯಾದಲ್ಲಿ ಸಿಗುತ್ತಲ್ಲ ಮಣ್ಣಾಗಿರೋದು, ಸ್ವಲ್ಪ ಹಾರ್ಡ್ ಇರೋಂಥದ್ದು, ಆ ತರದ್ ನಮ್ಗೆ ಎರಡೇ ಗೊತ್ತಿರೋದು. ಬಟ್ ಇಲ್ಲಿ ಒಂದೊಂದಕ್ಕೂ ಒಂದೊಂದು ಹೆಸರಿದೆ. ಅವ್ರಿಗೆ ಯಾವ ವೆರೈಟಿ ಇಷ್ಟ ಅದನ್ನ ತಗೊಂಡ್ ತಿಂತಾರೆ. ಈಗ ಸ್ಪ್ರಿಂಗ್ ಸ್ಟಾರ್ಟ್ ಆಗಿರೋದ್ರಿಂದ ಇವರೆಲ್ಲರೂ ಗಿಡಗಳು ಹಾಕೋದಕ್ ಸ್ಟಾರ್ಟ್ ಮಾಡ್ತಾರೆ. ಸ್ಪ್ರಿಂಗು, ಸಮ್ಮರ್ ಮತ್ತೆ ಫಾಲ್ ಸ್ವಲ್ಪ ಗಿಡಗಳು ಬರುತ್ತೆ. ಅದಾದ್ಮೇಲೆ ಲಾಂಗ್ ವಿಂಟರ್ ಆಗಿರೋದ್ರಿಂದ ಅವಾಗ ಯಾವ ಗಿಡ ಹಾಕಿದ್ರು ಚಳಿಗ್ ಬರೋದಿಲ್ಲ, ಮತ್ತೆ ಸ್ನೋ ಬೇರೆ ಆಗ್ತಾ ಇರುತ್ತಲ್ಲ. ಸೊ ಹಾಗಾಗಿ ಏನ್ ಮಾಡ್ತಾರೆ ಅಂತ ಅಂದ್ರೆ ಈಗಿಂದನೇ ಎಲ್ಲ ಗಿಡಗಳನ್ನ ಹಾಕೋದಕ್ ಸ್ಟಾರ್ಟ್ ಮಾಡ್ತಾರೆ. ಈ ಟೈಮಲ್ಲಿ ನೀವು ಯಾವ್ದೇ ಸೂಪರ್ ಮಾರ್ಕೆಟ್ ಹೋದ್ರು ಎಲ್ಲಾ ಕಡೆನೂ ಇದೇ ತರ ಫುಲ್ ಕಲರ್ಫುಲ್ ಆಗಿರುತ್ತೆ. ವೆರೈಟಿ ಆಗಿರುವಂತಹ ಕಲರ್ಫುಲ್ ಆಗಿರುವಂತಹ ಗಿಡಗಳು ಸಿಗುತ್ತೆ. ಎಷ್ಟು ಚೆನ್ನಾಗಿದೆ ಈ ಗಿಡಗಳು ಅಂತ ಅಂದ್ರೆ ಮೈಂಡ್ ಫ್ರೆಶ್ ಆಗುತ್ತೆ ನಿಜವಾಗ್ಲು. ಮೇ ಬಿ ಅವ್ರಿಗೆ ಸ್ನೋ ನೋಡಿ ನೋಡಿ ಬೇಜಾರಾಗ್ಬಿಟ್ಟಿರುತ್ತೆ ಅನ್ಸುತ್ತೆ. ಅದಕ್ಕೆ ಅಷ್ಟು ಟೈಮ್ ಆದ್ರೂ ಪರವಾಗಿಲ್ಲ, ಮತ್ತೆ ಎಷ್ಟು ದುಡ್ಡಾದ್ರೂ ಪರವಾಗಿಲ್ಲ ಅಂತ ಹೇಳಿ ಅವರು ಪ್ರತಿ ವರ್ಷನೂ ಕೂಡ ಹೀಗೇನೆ ಸಮ್ಮರು ಮತ್ತೆ ಸ್ಪ್ರಿಂಗ್ ಅಲ್ಲಿ ಸ್ಟಾರ್ಟ್ ಮಾಡ್ತಾರೆ ಗಿಡ ಹಾಕೋದಕ್ಕೆ. ಒಂದ್ 5-6 ತಿಂಗಳು ಎಂಜಾಯ್ ಮಾಡ್ಬೋದು ಅಷ್ಟೇನೆ. ಆಮೇಲೆ ಮತ್ತೆ ನೆಕ್ಸ್ಟ್ ಇಯರ್ಗೆ ಅವ್ರು ಗಿಡ ಹಾಕೋಕ್ಕಾಗೋದು. ಎಷ್ಟಾದ್ರೂ ಪರವಾಗಿಲ್ಲ ದುಡ್ಡು ಅಂತ ಹೇಳಿ ಇನ್ವೆಸ್ಟ್ ಕೂಡ ಮಾಡ್ತಾರೆ. ಮೇ ಬಿ ನಾನು ಇಲ್ಲಿ ಬಂದ್ಮೇಲೆ ಅನ್ಸುತ್ತೆ ಇಷ್ಟು ವೆರೈಟಿ ವೆಜಿಟೇಬಲ್ಸ್ ಮತ್ತೆ ಕಲರ್ಫುಲ್ ವೆಜಿಟೇಬಲ್ಸ್ ನೋಡ್ತಾ ಇರೋದು. ಅದು ಫಸ್ಟ್ ಟೈಮ್ ಕ್ಯಾಪ್ಸಿಕಮ್ ತಗೊಂಡ್ರೆ ಆ ಕ್ಯಾಪ್ಸಿಕಮ್ ಫುಲ್ ಕಲರ್ಫುಲ್ ಆಗಿರುತ್ತೆ. ಎಷ್ಟು ವೆರೈಟೀಸ್ ಇರುತ್ತೆ, ಎಷ್ಟು ಕಲರ್ಸ್ ಇರುತ್ತೆ. ಹಾಗೇನೆ ನೀವು ಯಾವುದೇ ವೆಜಿಟೇಬಲ್ ತಗೊಳ್ಳಿ ಎಲ್ಲದ್ರಲ್ಲೂ ವೆರೈಟೀಸ್ ಸಿಗುತ್ತೆ, ಎಲ್ಲದ್ರಲ್ಲೂ ಕಲರ್ ಸಿಗುತ್ತೆ. ಈ ಕುಂಬಳಕಾಯಿ ನೋಡಿ ಎಷ್ಟು ಕಲರ್ಸ್ ಇದೆ, ಎಷ್ಟು ವೆರೈಟೀಸ್ ಇದೆ ಅಂತ ಅನ್ಬಿಟ್ಟು. ನೆಕ್ಸ್ಟ್ ಪೊಟ್ಯಾಟೊ ನೋಡಿ, ಈ ಆಲೂಗೆಡ್ಡೆಲೆ ಇಷ್ಟು ಕಲರ್ಸ್, ಇಷ್ಟು ವೆರೈಟಿ. ಮತ್ತೆ ಈರುಳ್ಳಿಲಿ ಇಷ್ಟು ಕಲರ್ಸ್, ಇಷ್ಟು ವೆರೈಟಿ. ಕೆಲವೊಂದ್ ತರಕಾರಿಗಳನ್ನಂತೂ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಇದನ್ನೆಲ್ಲಾನು. ಇದನ್ನ ಎಲ್ಲಿ ಯೂಸ್ ಮಾಡ್ತಾರೆ, ಹೇಗೆ ಯೂಸ್ ಮಾಡ್ತಾರೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ನಾನು ಕೆಲವೊಂದ್ಸಲ ಅನ್ಸುತ್ತೆ ಯಾವ್ದಾದ್ರು ಅಮೆರಿಕನ್ನ ಫ್ರೆಂಡ್ ಮಾಡ್ಕೊಂಡು ಇದನ್ನೆಲ್ಲ ಯಾವಾಗ ಯೂಸ್ ಮಾಡ್ತಾರೆ, ಏನೇನ್ ಡಿಶಸ್ ಮಾಡ್ತಾರೆ ಅಂತ ಅನ್ಬಿಟ್ಟು ತಿಳ್ಕೊಬೇಕು ಅಂತ. ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಿದೆ ಅಂತ ಅಂದ್ರೆ ನಿಜವಾಗ್ಲೂ ನೋಡೋದಕ್ಕೆ 2 ಕಣ್ ಸಾಲದು. ಮತ್ತೆ ಸೊಪ್ಪಂತೂ ಸೇಮ್ ಕೊತ್ತಂಬರಿ ಸೊಪ್ಪು ತರನೇ ಕಾಣಿಸುತ್ತೆ. ಬಟ್ ಒಂದೊಂದಕ್ಕೂ ಒಂದೊಂದು ಹೆಸರಿದೆ. ಆ ಹೆಸರುಗಳು ಓದೋದು ಕೂಡ ಅಷ್ಟೇ ಕಷ್ಟ. ಮತ್ತೆ ಇದನ್ನೆಲ್ಲ ನೋಡ್ತಾ ಇದ್ರೆ
ಇದನ್ನೆಲ್ಲ ಯಾವಾಗ ಯೂಸ್ ಮಾಡೋದು, ಎಲ್ಲಿ ಯೂಸ್ ಮಾಡೋದು ಅನ್ನೋ ಕನ್ಫ್ಯೂಷನ್ಸ್ ಬೇರೆ. ಯಾರು ತಗೋತಾರೆ ಇದನ್ನೆಲ್ಲ ಅಂತ ಅನ್ನಿಸ್ತಾ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಕಲರ್ಫುಲ್ ಆಗಿದೆ ಅಂತ ಅಂದ್ಬಿಟ್ಟು. ನಿಮ್ಗೂ ಏನಾದ್ರೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ಅಂದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ and keep watching my channel. Thank you.